ಸವಿತಾ, ಬಡ 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 ನಡೀರ್ವಾ. ಯಾಕೆ ಮಳೆ ಸ್ವಲ್ಪ ಬಿಟ್ಟೈತಿ ನೋಡಿ, ಸಾವುಗುಣಿ ಎಲ್ಲೆಲ್ಲಿ ಕಾಣ್ತಾವಲ್ಲ ಹಾಕಂತ ನಡೆದು ಬಿಡಾನ. ಹ್ಞೂ ಬಾಕಿ ಅತ್ಯಾರ ಅದನ್ನ ಹೇಳ್ಯಾರ. ಮಾತು ಹಚ್ಚಿನ ಕುತ್ಕೋಬೇಡ್ರಿ, ಪಟ ಮುಗಿಸ್ರಿ, ಕಡೆ ಕುತ್ಕೊಂಡ್ರಿ ಹೇಳಿ. ನಿನ್ನೆ ಧಾರಾವಾಹಿ ನೋಡಿದ್ದೇನೆ ಬಗ್ಗೆ. ನಮ್ಮ ಮನೆ ಕರೆಂಟ ಇಲ್ವಾ? ಅಯ್ಯ ಇಲ್ಲಾಗಪ್ಪ, ನಿಮ್ಮ ಮನೆ ಆಗಲ್ಲ, ನಮ್ಮ ಮನೆ ಆಗಲ್ಲ. ನಮ್ದೇನು ದೊಡ್ಡ ಬಾಂಬೆ ಏನು? ಎಲ್ಲರ ಮನೆಗೂ ಕರೆಂಟ್ ಇರಂಗಿಲ್ಲ. ಅಯ್ಯ ಧಾರಾವಾಹಿ ಸುದ್ದಿ ಕಡೆ ಮಾತಾಡ್ಬಂತ್ರೆ ಬರ್ರಿ, ಅಕ್ಕ ಬಡ ಬಡ ಬರ್ರಿ. ಅವ್ವ ನಿಂದು ಭಾರಿ ಆಯ್ತು ಬಿಡಯಪ್ಪ. ನೀವರ ಇಂಥ ಅದು ಇದು ಅಂತ ಊರು ಮುಂದೆ ಸುದ್ದಿಯಲ್ಲಿ ಹೋಗ್ತೀರಿ, ನಾವರ ಏನು ಮಾಡಿ ಬೇಜಾರು ಹಾಕೊಳ್ಳೋಣ. ಏನು ಹಂಗೆ ಬರೀ ಮೂಗು ಬಸವಣ್ಣ ನಂಗೆ ತಲೆ ಬಗ್ಗಿಸ್ಕೊಂಡು ಬಳ್ಳಳ್ಳಿ ಬೇಳೆ ಹುರ್ಕೊಂತ ಹೋಗೋದೇನು? ಹಂಗಲ್ಲ ಬೇಕ, ಈಗ ಅವು ಬಂದ್ರೆ ಬೈತಾಳ ಅದಕ್ಕೆ. ಜಯಕ್ಕ ಬರಲಿ ಬಿಡು. ಹ್ಞೂ ಜಯವು ಬಂದ್ರೆ ಬೈತಾ, ಪಟ ಬರ್ರಿ. ಕಡೆಗೆ ಮ್ಯಾರಿಗೆ ಹೋಗಿ ಕುತ್ಕೊಂಡು ಮಾತಾಡಿದ್ರೆ ಆಕೈತಿ. ಮಳೆ ಉದ್ರಾಕತ್ತಂದ್ರೆ ರಾಡ್ ಆಕೈತಿ, ಮತ್ತು ಮನೆಗೆ ಹೋಗ್ಬೇಕಾಕೈತಿ ಅರ್ಧ ಮಾಡಿ. ಅಯ್ಯ ಸುಮ್ಮನೆ ರೀ ಅಲ್ಲಮ್ಮ. ಸುಚಿಲಮ್ಮ, ನಾನು ನಿನ್ನೆ ಧಾರಾವಾಹಿನ ಲಲ್ಲಿಯರ ಮನೆಗೆ ಹೋಗಿ ನೋಡಿದ್ದೆ. ಅವ್ರ ಮನೆಗೆ ಅದೇನು ಇನ್ವೈಟ್ರ್ ಅದು ಬ್ಯಾಟ್ರಿ ಐತಂತವ ಹಚ್ಚಿದ್ರ. ಕರೆಂಟ್ ಹೋದ್ರೆ ಇರ್ತದೆ ಹೇಳೋದು. ಭಾಗ್ಯಲಕ್ಷ್ಮಿ ಎಲ್ಲಿಗೆ ಬಂತು? ಅಮ್ಮ ಅದು 6ಕ್ಕೆ ಇರಂಗಿಲ್ಲ, 3ಕ್ಕೆ ಇಳಿಯಂಗಿಲ್ಲ. ಭಾಗ್ಯ ಈಗ ಮದ್ವೆ ತಯಾರಿ ಮಾಡ್ಕೊಂಡಾಳ, ಮನೆಯವ್ರ ಹತ್ರ ಸತ್ಯ ಹೇಳೋಕ್ಕಾಗುತ್ತಿಲ್ಲ. ಆ ಕಡೆ ಅವರು ಕೇಶವನ ಅಕ್ಕ ತಮ್ಮ ಅಣ್ಣ ಎಲ್ಲ ಈ ಭಾಗ್ಯನ ಇದನ್ನು ಮಾಡ್ತಿದ್ರು. ಯಾರ ಕನ್ನಿಕ ಏನಕ್ಕೆ ಇಟ್ಟದಾಳ, ಏನು ಹಾಡ್ತಾಳ ಯಾವ ಆಕಿ? ಯಾಕ ಬರ್ರಿ, ಅವು ಏನು ಧಾರಾವಾಹಿ ನಿಜ ಅಲ್ಲ ಏನಲ್ಲ ಹಂಗೆ ಮಾಡಿ ತೋರಿಸ್ತಾರವ. ಭಯಂಕರ ಹುಚ್ಚ ನಿಮಗೆ. ಅದಕ್ಕಿರ ನೀವು ಒಂದ ಸುಮ್ಮನೆ ಬಕ್ಕೊಂಡು ಹಾಕಾಕತ್ತೀರಿ. ಬರ್ರಿ, ಬೆನ್ನು ಸೊಂಟ ನೋಯ್ತೈತನ ಸಾಕು. ಬರ್ರಿ ಬಡ ಬರ್ರಿ, ಮುಂದಕ್ಕೆ ನೀವು ಕುತ್ಕೋಬರ್ರಿ. ಅವ್ರು ಬರ್ತಾರೆ ಅಷ್ಟೊತ್ತೆ ಸಾಲು ಮುಗಿಸುತ್ತಲೆ. ಇಲ್ಲ ಹೇಳ್ರಿ, ಮತ್ತು ಅತ್ತೇರು ಬಂದ್ರೆ ಮತ್ತು ಅವ್ರು ಬೈದು ಕರೆನೇ ಐತಿ. ಬೇಗ ಮುಗಿಸಿದ್ರೆ ಮಳೆ ಉದುರ್ತಂದ್ರೆ ಚಲೋ ಅಂಡ್ರ ಆಕೈತಿ. ಹಂಗಾರ ಭಾಗ್ಯ ನೀನು ನೋಡಿ ಧಾರಾವಾಹಿ ಹಬ್ಬ ಮತ್ತು ಏನೇನಾಯ್ತು ನೋಡ್ಬೇ. ಈಗಾರ ಬೈದಿ ಮತ್ತು ಧಾರಾವಾಹಿ ಸುದ್ದಿಕೈತಿ ಏನಾಗೈತಿ? ಅವ್ರವ್ವ ಖರ್ಚು ಮಾಡ್ತಾ ಬರೀ ಆಕಿ ಭಾಗ್ಯರವು ಸುನಂದ ಹೌದಲ್ಲ. ಅವರು ಕನ್ನಿಕಾ ಅವ್ರ ಅಣ್ಣ ಬಟ್ಟೆ ತಗೊಂಡು ಬಂದಿದ್ರಲ್ಲ. ಏನವ ಅರ್ಧಂಬರ್ಧ ನೋಡಿದೆ. ಅವರು ಚಾರ್ಜ್ ಹೋಗ್ಯೈತಿ ಹೇಳಿ ಕಳೆದ್ರು. ಹುಡುಗರಿಗೆ ಓದಾಕೆ ಬರ್ಯಾಕೆ ಲೈಟ್ ಇಲ್ದಾಕೈತಿ, ಮನೆ ಕತ್ಲಾಕೈತಿ ಹೇಳಿ ಅಷ್ಟೇ ನೋಡ್ಕೊಂಡು ಬಂದೆ. ಅವನ ಅತ್ತಿಗೆರ ಇವರು ಲಗು ಬರಂಗಿಲ್ಲ ರೀ, ನೀವೇ ಹೇಳಿ ಹಂಗೆ ಲಗುನ ಕರ್ಕೊರಿ. ಯಾಕೆ ಭಾಗ್ಯಕ್ಕನ ಧಾರಾವಾಹಿ ಸುದ್ದಿ ಹಿಡ್ಕೊಂಡು ಅದು ಸುಶೀಲವಕ್ಕ ಅವ್ರು. ನಾನು ಮನೆಗೆ ಹೋಗಿ ಬರ್ತೇನೆ ತೋರಿ. ಅವಾರು ಬರ್ತೇನೆ ಅಂದ್ರೆ ಕರ್ಕೊಂಬಂದ್ಬಿಡ್ತೇನೆ. ಆಯ್ತು ಹೇಳ್ರಿ, ನೀವು ಹೋಗ್ರಿ. ಮತ್ತು ಊಟಕ್ಕೆ ಅಂತ ತರಕ್ಕೆ ಹೋಗ್ಬೇಡ್ರಿ. ಆಗ್ತಿದೆ ಹೆಂಗೋ ಮಧ್ಯಾಹ್ನಕ್ಕೆ ಈ ಪರಿ ಮಳೆ ಬರ್ತದೆ. ಮಧ್ಯಾಹ್ನ ಆತಂದ್ರೆ ಮುಗಿಸಿ ಬಂದುಬಿಡ್ತೀವಿ. ಮತ್ತು ಊಟಕ್ಕೆ ಬೇಡ ಅಂತ ಹೇಳ್ರಿ ಸುಮಾರು ರೀತಿಯರ ಲಗುನ್ ಮುಗಿಸ್ರಿ, ಮತ್ತು ಹಿಂದೆ ಮಾಡಾತು. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ. ಹೌದಿಲ್ರಿ, ನಮ್ಮ ಹಳ್ಳಿ ಹೆಂಗಸ್ರಿ ಹಿಂಗೆ ಒಳ್ಳೊಳ್ಳೆ ಕಿಲಾಕ್ಕೆ ಹೋಗಲಿ, ಹೊಲಗಡ್ಡೆ ಕಿಳಕ್ಕೆ ಹೋಗಲಿ, ಕಳೆ ಕಿಳಕ್ಕೆ ಹೋಗಲಿ, ಒಟ್ಟು ಧಾರಾವಾಹಿ ಸುದ್ದಿ TV ಸುದ್ದಿ ಮಾತಾಡ್ತಾನೆ ಇರ್ತಾರೆ. ಮತ್ತು ವಾರ್ತಾ ನೋಡಲಿಲ್ಲ ನನ್ನ ಬಗ್ಗೆ ಎಲ್ಲೆಲ್ಲಿ ಏನೇನಾಗೈತಿ, ಎಷ್ಟು ಮಳೆ ಆಗೈತಿ ಅನ್ನೋದು ಹೇಳಲಿಲ್ಲ. ಇವ ಬರೀ ವಿಮಾನದ ಹತ್ರ ಸಾಕತ್ತಾರೆ. ಒಂದಿಷ್ಟು ದಿವಸ ಹಕ್ಕಿ ಹೊಕ್ಕಂದತ್ತು ಅಂದ್ರೆ ಹಂಗಂದ್ರೆ ಹಿಂಗಂದ್ರೆ ಇಪ್ಪಟ್ಟು ದಿನ ಅದಲ್ಲ ವಿಮಾನದ ಪತನದ ರಹಸ್ಯ ಎಲ್ಲಿದೆ ಅಂತ ಸುದ್ದಿ ಹೇಳ್ತಾರೆ. ಭಾರಬೇಮ ಇಲ್ಲ ಪಾಪ, ಸಾಯರು ಸತ್ತು ಹೋದ್ರು. ಏನು ಯಾರು ಬೇಕಂತ ಮಾಡಿದ್ದು ಹೆಂಗಾಗಿದ್ದು ಹೋದ ಜೀವ ಅಂತಂದು ಕೊಡ್ತಾರೆ ನೀವು ತನಿಖೆ ಮಾಡಿ. ಹೌದೇ ಸವಿತಾ, ಭಾರಿ ಪಾಪ ನೋಡ್ರಿ, ಜೀವ ಚುರು ಅಂತೈತವ. ಏಪ್ಪ ನಾವು ಒಂದಿಟ್ಟು ಏನಾರ ಆದ್ರೆ ಹೆಂಗೆ ಮಾಡ್ತೀವಿ? ಅವ್ರು ಸಾಯ್ತೀವಿ ಅಂತ ಗೊತ್ತಾದ ಮೇಲೂ ಜೀವ ಉಳಿಸ್ಕೊಳಕ್ಕಾಗಲಿಲ್ಲ. ಹೆಂಗೆ ಅನುಭವಿಸಿರ್ಬೇಕು ಅವ್ರ ಆ ಸ್ಥಿತಿನ. ಹ್ಞೂ ವಾಯವ ಪಾಪ, ಅವನು ವಿಮಾನ ಓಡಿಸೋನು ಎಲ್ಲ ಮಂಗಳೂರು ಸೈಡ್ನವನಂತ. ಇನ್ನೊಂದು ಸ್ವಲ್ಪ ದಿವ್ಸಕ್ಕೆ ಕೆಲಸ ಬಿಡೋನಿತ್ತಂತ ಪಾಪ. ಸುಶೀಲಮ್ಮ ಬಾ ಬಡ ತಡಿ ತಾಯಿ, ನನಗೆ ವಯಸ್ಸಾತು, ನೀವೇನೋ ಹರೇ ಅದಿರಿ, ಪಟ ಹೋಗಿರ್ತಾಡ್ರಿ. ಆತು ಬಂದೆ. ಬಾರ್ಬಿ ಸಾವಕಾಶ ಬಾ, ನಾ ಎದುರಿಗೆ ಬರ್ತೇನೆ ಬಾ. ಹೌದಂತಲ್ಲೇವ, ನಮಗೂ ಏನು ಗೊತ್ತಾಗಲ್ಲ. ನೆಟ್ಟಿಗೆ ಶಾಲೆ ಕಲೀಲಿಲ್ಲ ಏನಿಲ್ಲ. ವಿಮಾನ ಬಿದ್ದು ಪಾಪ ಭಾಳ ಜನ ಸತ್ರಂತಲ್ಲೇವ, ಯಾವುದೋ ಕಾಲೇಜ್ ಮೇಲೆ ಬಿದ್ದದಂತ. ಹ್ಞೂ ಸಹಿತ, ನಾನು ಬರುವ ಅಲ್ಲಿಂದ ಇಲ್ಲಿಗೆ ಬಂದು ಮುಟ್ಬೇಕಾರಂಗೆ ಆಗೈತಿ ಅಂತ ಮಾಡೀನಿ. ಇದು ವಿಮಾನ ಮ್ಯಾಲೆ ಸ್ವಲ್ಪ ಹೊತ್ತಿಗೆನ ಸೆಕೆಂಡಲ್ಲ ಹಿಂಗಾಗೋಗೈತಿ ಅಂದ್ರೆ ಅಪ್ಪ ಎಂತ ನಾವು ತಾನೇವ. ಅದಕ್ಕೆ ಹಾಡೈತೆ ನೋಡು, ಯಾರ್ಯಾರ ಜೀವನ ಏನಂತ ಮೊದಲೇ ತಿಳಿಸು ಭಗವಂತ ಹೇಳಿ ನಮ್ಮ ಪರಮಾತ್ಮನ ಪಿಕ್ಚರಲ್ಲಿ ಹಾಡಿತ್ತಲ್ಲ. ಯಾರು ಪರಮಾತ್ಮ ಅಂದ್ರೆ ಅಪ್ಪು ಬಾಸಲ್ಲ. ಹೌದವ್ವ, ಎಷ್ಟು ಅರ್ಥ ಐತೆ ಹಾಡಿನಾಗ. ಏನೇನೋ ಒಟ್ಟಿನಾಗ ಈ ಬರೀ ವಿಮಾನದ ಸುದ್ದಿ, ಇನ್ನು ಮಳೆ ಸುದ್ದಿ ಶುರುವಾಕತಿ. ಆದ್ರೆ ನಮ್ಮ ಗೃಹಲಕ್ಷ್ಮಿ ದುಡ್ಡಿಂದ ಏನೋ ನೆಟ್ಟು ಹೇಳಂಗಲ್ಲ. ಎಲ್ಲಮ್ಮ ಏನು ಗೃಹಲಕ್ಷ್ಮಿ ದುಡ್ಡು ಅಂತಿ, ಮೊನ್ನೆ ಬಂದತಂತಲ್ವೇ ಮೇದಾಗ. ನಿನಗೇನವ ದುಡಿತೀಯ, 1 ಎಕರೆ ಹೊಲನಾರು ಐತಿ. ನನಗೆ ಯಾರು ಇಲ್ಲಲ್ಲ, ಇದ್ದು ಇಲ್ದಂಗೆ
ಆ ದುಡ್ಡು ಕಾಯ್ಕೋಬೇಕು ನಾನು ಕೂಲಿನಲ್ಲಿ ಮಾಡಿದ್ದು ಏಟಾಕತ್ತೆ ಹೇಳು. ಅಲ್ವೇ ಇಷ್ಟು ದಿನ ಅದೇ ಇತ್ತೇನು, ಈಗ 2 ವರ್ಷ ಆತು ಬರಾಕತ್ತಿ. ಹ್ಞೂ ಆ ದುಡ್ಡು ಈ ದುಡ್ಡು ಅನ್ಕೊಂಡು ಈಗ ವೃದ್ಧಾಪ್ಯ ವೇತನೂ ಬರ್ದಂಗೆ ಆಗೈತಿ, ವಿಧವಾ ವೇತನೂ ನೆಟ್ಟಗೆ ಬರಾಕತ್ತಿಲ್ಲ. ಅದಕ್ಕೆ ಕೇಳಿದ್ ನಾವು. ಹೋಲ್ಬಿಡಿ ಅಮ್ಮ ಬರ್ತೈತಿ, ಬರ್ರಿ ಮುಂದಕ್ಕೆ ಬರ್ರಿ. ನಿನ್ನೆ ಅಮೃತ ಧಾರೆ ಅದು ಏನಾತ ಏನು ಭೂಮಿ ಸೀಮಂತ ಮಾಡಾಕತ್ತಾರ. ಕಡೆಗೆ ಈಗೆಲ್ಲ ಗೊತ್ತಾಗತ್ತೆ. ಅಪೇಕ್ಷೆನ ಆಕಿನ ಕಾಪಾಡ್ತಾಳೆ ಅನ್ನಿಸ್ತೈತೆ. ರೌಡಿಗಳು ಬರ್ತಾರಲ್ಲ ಅವ್ರ ಹತ್ತಿ ಏನಾರು ಮಾಡಿರ್ತಾಳೆ ಕಿತಾಪತಿ. ಭಾಗ್ಯ ಪಾಪ ತುಂಬ ಬಸರಿ ಇದೆ. ಹೊಟ್ಟೆ ಗಿಟ್ಟಿಗೆಲ್ಲಾರ ಹೊಡೆತಿದ್ರೆ ನಮ್ಮ ಮನೆ ಪಾಪ. ಈಗೆಲ್ಲ ಸತ್ಯ ಗೊತ್ತಾಕೈತಿ. ಗೊತ್ತಾಗಿ ಶಕುಂತಲ ಮುಖ ಹೊಡ್ ಕಳಿಸ್ತತನ. ಯಾಕೆ ಸವಿತಾ ನಗತಿ ಇಲ್ಲ ಅಲ್ವೇ, ಅದು ಧಾರಾವಾಹಿ ಹೀಗೆಲ್ಲ ಆಗ್ತವು ಹೇಳಿ ಒಂದು ಕತ್ತಿನ ಆ ರೂಪದಾಗ ತೋರಿಸ್ತಾರೆ ಅವ್ರು. ಎಷ್ಟು ತಲೆ ಕೆಡಿಸ್ಕೊಂಡಿರುವ ನೀವು ಈ ಧಾರಾವಾಹಿ ಬಗ್ಗೆ. ನಿಂಗೆ ಹುಚ್ಚಿಲ್ಲ ಧಾರಾವಾಹಿ ನೋಡೋದು ಸಹಿತ? ಇಲ್ವೇ, ನಾವು ಮೊದಲು ಹೋದಾಗಿಂದನೇ ಟಿ ವಿ ನೋಡೋದು ಕಡಿಮೆ. ನ್ಯೂಸ್ ಸರಿಗಮಪ ಇಂಥದ್ದು ನೋಡ್ತಿದ್ವಿ. ಸ್ವಲ್ಪ ಹಿಂದಿ ಚಾನಲ್ನೇ ಚಂದ ಇರ್ತಿದ್ವಿ ಹೇಳಿ ಯಾವ್ದಾರ ಒಂದು ಸೀರಿಯಲ್ ನೋಡ್ತಿದ್ವಿ ಅವ ಅಷ್ಟು. ಹಂಗಾಗಿ ಟಿ ವಿದು ನಂಗೆ ಅಷ್ಟು ಹುಚ್ಚಿಲ್ಲ ನೋಡಿ. ಟಿ ವಿ ಅಂದ್ರೆ ಆಗಂಗಿಲ್ಲ. ಭಾರಿ ಆಯ್ತು ಬಿಡೋ. ಹಂಗಾರೆ ನಿಮ್ಮ ಮನ್ಯಾಗ ಗಣಸ್ರದ್ದು ಹೆಂಗಸ್ರದ್ದು ನ್ಯಾಯ ಇಲ್ಲ ಟಿ ವಿ ನೋಡೋಕೆ. ನಮ್ಮ ಹುಡುಗರು ಅಷ್ಟು ಅವಕ್ಕೂ ನಾವು ಟಿ ವಿ ರೂಢಿ ಮಾಡಿಲ್ಲ. ಇನ್ನು ಅತ್ತೆಯಾರು ಅಷ್ಟು ಕಷ್ಟ, ಮಾವರು ಅಷ್ಟು ಕಷ್ಟ. ನಮ್ಮ ಇದನ್ನ ನಮ್ಮ ಮನೆಯಾರು ಇವರ ನೋಡಿದ್ರು. ಅವೆಲ್ಲ ಅಲ್ಲಲ್ಲಿ ಅವ್ರ ಮನ್ಯಾಗ ಏನು ಅಪ್ಪ ಅತ್ತೆ ಮಾವ ಕಾಂಪಿಟೇಷನ್ ಮೇಲೆ ಟಿ ವಿ ನೋಡ್ತವ. ಅವ ವರ್ತ ಅಂತಾನೆ ಈಕಿ ಧಾರಾವಾಹಿ ಅಂತಾಳ. ಹೌದಂತವ. ಹೋಲ್ ಬಿಡ, ನಾವು ಇಟ್ಟಿದ್ದಾರ ಮನೆಗೆ ಹೋಗಿ ನೋಡ್ತೇವೆ. ಹಾಗಾಗಿ ಆಟ ಇಟ್ಟು ಗೊತ್ತು. ಅವರು ನಾವು ಹೋದ ಕೂಡಲೇ ಚೇಂಜ್ ಮಾಡೋದು ಇಲ್ಲ ಕಳೆದ್ನೆ ಅದನ್ನೆಲ್ಲ ಮಾಡ್ತಾರೆ. ಏನು ಹಿಂಗೆ ಹೋಲ್ ಬಿಡಿ ಎಲ್ಲಮ್ಮ. ನಾನು ಒಂದು ಟಿ ವಿ ತೊಗೋಬೇಕಂತ ಮಾಡೀನಿ, ನೋಡೋಣ. ಹಂಗಾರೆ ಭಾಗ್ಯಕ್ಕೊಂದು ಪಾರ್ಟಿ ಟಿ ವಿ ಈ ಸತಿ ದೀಪಾವಳಿ ತೊಗೊಂಬಿಡು ಭಾಗ್ಯಕ್ಕೆ. ತಗೊಂಬಾರವ, ನನಗೆ ಚೊಲೋ ಆಕತ್ತ ಹಂಗಾರೆ ನೋಡೋಕೆ. ಮತ್ತು ನೀನು ಬೇರೆ ರಂಗ ಮಾಡಬೇಡ ನೋಡ್ರಿ ಫ್ರೆಂಡ್ಸ್. ಇದೇ ಥರ ಹೊಲಕ್ಕೆ ಹೋದ ಟಿ ವಿ ಸುದ್ದಿ ಎಲ್ಲ ಮಾತಾಡ್ತಾರೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ದಿನ ಏನು ವಿಡಿಯೋ ಮಾಡ್ಬೇಕಂತ ಕಾನ್ಸೆಪ್ಟ್ ಹುಡುಕೋದು ಭಾಳ ಕಷ್ಟ ರೀ. ಹಂಗಾಗಿ ಇವತ್ತು ಬೆಳ್ಳುಳ್ಳಿ ಸಾಗುಣಿ ಹಾಕ್ಕೊತ ಹಾಗೆ ಸಣ್ಣ ಪುಟ್ಟ ಹುಲ್ಲು ಕಿತ್ಕೊತ ಮಾತಾಡ್ತಿದ್ವಿ ಸುದ್ದಿನ. ಅದ್ರ ವಿಡಿಯೋ ಮಾಡಿದ್ದೀವಿ, ದಯವಿಟ್ಟು ಸಪೋರ್ಟ್ ಮಾಡಿರಿ. ಹ್ಞೂ ಯವ್ವ ಸಾಕಾಗುತ್ತೆ, ಸೊಂಟ ಹೊತ್ತು ಈ ಸಾಗುಣಿ ಊರೋದ್ರಲ್ಲಿ. ಜಯಕ್ಕೆ ಬಂದ್ರೆ ನೀ 2 ಸಾಲ ದಾಟಿಲ್ಲ ಅಂತ ಬೈತಾಳ. ಬಿಡ್ಬೇಡ ನಡ್ರತ್ತ ಸಾಕು ಧಾರಾವಾಹಿ ಸುದ್ದಿ. ಯಾರು ಬಿಡು, ಇಷ್ಟೊತ್ತು ಕೇಳಿದಿ ಹಿಂಗಂತೆಲ್ಲ ಬರೀದ್ರಿ ಬಿಡು ನೀವು. ನಾನು ಚಾಗೇನ್ರ ಥರ ಕೇಳ್ಬೇಕತ್ತೇನೆ ಬೇ. ಚಳಿ ಹತ್ತಿ ಬರ್ತೈತೆ ಗಾಳಿಗೆ. ಇದು ಗುಂಜು ಬಂದಂಗೆ ಬರ್ತೈತವ. ದಡ ತಡಾಯಿಸ್ಕೊಂಡು ಹೋಗ್ಬಿಡ ನಡ್ರತ್ತ. ಮನೆಗೆ ಹೋಗಿ ಬಿಸಿ ಬಿಸಿ ನೀರು ಬೆಚ್ಚಗೆ ತೊಗೊಂಡು ಉಂಡು ಹೊಚ್ಗೆ ಮಕ್ಕಂದ್ರೆ ಆರಾಮಾಗಿರ್ತೈತಾಗ.